ಎಲ್ಲ ಅಂಗಡಿ ಮಾಲೀಕರಿಗೆ ಬರುತ್ತಿರೋ ಶೋಕಾಸ್ ನೋಟಿಸ್ ವಿರುದ್ಧ ಹಾಗೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲು ಅಂಗಡಿ ಮಾಲೀಕರು ಮುಂದಾಗಿದ್ದಾರೆ. ಆದರೆ ಇಲ್ಲಿ ಎರಡು ಬಣಗಳು ಹುಟ್ಟಿಕೊಂಡಿದ್ದು, ಎರಡೂ ಬಣಗಳು ಬೇರೆ ಬೇರೆ ದಿನ ಬೇರೆ ಬೇರೆ ರೀತಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹಾಗಿದ್ರೆ ಈ ಪ್ರತಿಭಟನೆ ಹೇಗಿರುತ್ತೆ, ವ್ಯಾಪಾರಸ್ಥರ ಪ್ರತಿಭಟನೆಯಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ, ಇಲ್ಲಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್. 24-25 ಎರಡೆರಡು ದಿನ ಹೋರಾಟಕ್ಕೆ ಮುಂದಾಗಿರೋ ಎರಡು ಬಣ. ವ್ಯಾಪಾರಸ್ಥರಲ್ಲೂ ಸಾರ್ವಜನಿಕರಲ್ಲೂ ಬಣಗಳ ಕೋಲ್ಡ್ ವಾರ್ ಗೊಂದಲ. ಎರಡೆರಡು ದಿನ ಹೋರಾಟ ಮಾಡಲಿರೋ ಅಂಗಡಿ ಮಾಲೀಕರು. ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೀಡಿರುವ ತೆರಿಗೆ ಶೋಕಾಸ್ ನೋಟಿಸ್ ವಿರುದ್ಧ ಎರಡೆರಡು ಬಣಗಳು ಹೋರಾಟಕ್ಕೆ ಮುಂದಾಗಿದೆ. ಆದರೆ ಈ ಬಣಗಳ ನಡುವೆ ಬಿರುಕು ಮೂಡಿದ್ದು ವ್ಯಾಪಾರಸ್ಥರಿಗೆ ಹಾಗೂ ಸಾರ್ವಜನಿಕರ ಗೊಂದಲಕ್ಕೆ ಕಾರಣವಾಗಿದೆ. 24ಕ್ಕೆ ಬೇಕರಿ ಕಾಂಡಿಮೆಂಟ್ಸ್ ಒಕ್ಕೂಟ ಅಧ್ಯಕ್ಷ ಪ್ರತಾಪ್ ಶೆಟ್ಟಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು, ಅಂದು ಅಂಗಡಿಗಳು ಮುಚ್ಚೋದಿಲ್ಲ, ಬದಲಿಗೆ ಕೇವಲ ಮಾಲೀಕರ ಜೊತೆಗೂಡಿ ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕಾರ್ಮಿಕ ಪರಿಷತ್ ರಾಜ್ಯಾಧ್ಯಕ್ಷ ರವಿ ಶೆಟ್ಟಿ 23-24 ಸಾಂಕೇತಿಕ ಹೋರಾಟಕ್ಕೆ ಮುಂದಾಗಿದ್ದಾರೆ. 25ಕ್ಕೆ ಕಂಪ್ಲೀಟ್ ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹಾಗೂ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಈ GST ವಿಷಯದಲ್ಲಿ ನಾಡ್ದು 24ನೇ ತಾರೀಕು ಹೋರಾಟ ಕೈಗೊಂಡಿದ್ದೇವೆ. ಉದ್ದೇಶ ಒಂದೇ, ಸರ್ಕಾರಕ್ಕೆ ಬಿಸಿ ಮುಟ್ಲಿ ಅಂತ. ಆಮೇಲೆ GST ನೋಟಿಸ್ ಏನು ಕೊಟ್ಟಿದ್ದಾರೋ ಅದರ ವಿರುದ್ಧ ಬಿಟ್ಟರೆ GST ವಿರುದ್ಧ ಅಲ್ಲ ನಾವು ಮಾಡ್ತಾ ಇರೋದು. ಯಾರು ಕೂಡ ಅಂಗಡಿ ಬಂದ್ ಮಾಡೋದು ಬೇಡ, ನಮ್ಮ ಪ್ರತಿಭಟನೆಗೆ ಪ್ರತಿಯೊಬ್ಬರು ಕೂಡ ಭಾಗವಹಿಸಿ. ಇನ್ನು 23-24ಕ್ಕೆ ವ್ಯಾಪಾರಸ್ಥರು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಳುಹಿಸಿರುವ ಶೋಕಾಸ್ ನೋಟಿಸ್ ವಿರುದ್ಧ ಸಾಂಕೇತಿಕವಾಗಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಪ್ರತಿಭಟನೆಯಿಂದಾಗಿ 23 ಹಾಗೂ 24ನೇ ತಾರೀಕು ಹಾಲು ಹಾಗೂ ಹಾಲಿನ ಉತ್ಪನ್ನಗಳು ಸಿಗೋದಿಲ್ಲ. ಮಾರಾಟಗಾರರು ಮಾರಾಟ ಮಾಡುವುದನ್ನ ಸ್ಟಾಪ್ ಮಾಡ್ತಿದ್ದಾರೆ. ಬರ್ತಾರೆ ಅಂದ್ರೆ ಹಣ್ಣು ಸಿಗಲ್ಲ, ಹಾಲು ಮಾರೋರು ಬರ್ತಾರೆ ಅಂದರೆ ಹಾಲು ಸಿಗಲ್ಲ. ದೊಡ್ಡದ್ರಲ್ಲಿ ಸಿಗುತ್ತೆ ಏನೋ ಗೊತ್ತಿಲ್ಲ, ಯಾಕಂದ್ರೆ ಅದೊಂದನ್ನು ನಾವು ಸ್ಪೆಸಿಫಿಕ್ ಆಗಿ ನಾವು ಹೇಳಲಿಕ್ಕಾಗಲ್ಲ. ಹಾಲು ವಸ್ತುಗಳು ಸಿಗಲ್ಲ. ತರಕಾರಿ ಮಾರೋರು ಬರ್ತಾರೆ, ತರಕಾರಿ ಸಿಗಲ್ಲ. ಎಲ್ಲರೂ ಹೋಗಿ ಒಂದು ಪಾನಿಪುರಿ ಅಥವಾ ಚಾಟ್ಸ್ ತಿನ್ನೋಣ ಅಂದರೆ ಅದು ಸಿಗಲ್ಲ. ಮಟನ್ ತಿನ್ನೋಣ ಅಂದರೆ ಮಟನ್ನು ಚಿಕನ್ ಎರಡೂ ಸಿಗಲ್ಲ, ಯಾಕಂದರೆ ಅವರು ಕೂಡ ಬರ್ತಾಯಿದ್ದಾರೆ. ಹೋಗಿ ಕುರ್ಕುಲ್ ತಿಂಡಿ ಏನಾದರೂ ಬೇಕ್ರಿ ತಿನ್ನೋಣ ಅಂದರೆ ಅದು ಸಿಗಲ್ಲ. ಹೋಗಿ ಒಂದು ತಲೆ ಬಿಸಿಯಾಗಿದೆ ಒಂದು ಕಾಫಿ ಟೀ ತಗೊಂಡೋಣ, ಒಂದು ಸಿಗರೆಟ್ ಹೊಡ್ಕೊಂಡು ಒಂದು ಕಾಫಿ ಟೀ ಕುಡಿಯೋಣ ಅಂದರೆ ಅದು ಕೂಡ ಸಿಗಲ್ಲ. ಇದು ಸಂಪೂರ್ಣವಾಗಿ ಅಲ್ಲ, ಒಂದು ದಿನ ಮಾತ್ರ 25ನೇ ತಾರೀಕು. 24ನೇ ತಾರೀಕು ಏನಂತ ಹೇಳಿ 23-24 ಏನು ಹೇಳಿದರೆ ಕಪ್ಪು ಪಟ್ಟಿಯನ್ನು ಧರಿಸಿ ಸಾಂಕೇತಿಕವಾಗಿ ಧರಣಿ ನಡೀತಾ ಇರುತ್ತೆ. ಅವತ್ತು ಹಾಲು ಮತ್ತು ಒಟ್ಟಾರೆಯಾಗಿ ಎರಡೆರಡು ಬಣಗಳು ಹೋರಾಟಕ್ಕೆ ಮುಂದಾಗಿದ್ದು, ಈ ಹೋರಾಟದಿಂದ ತೆರಿಗೆ ಇಲಾಖೆ ಮೇಲೆ ಆಗುವ ಎಫೆಕ್ಟ್ಗಿಂತ ಸಾರ್ವಜನಿಕರಿಗೆ ಆಗುವ ಸಮಸ್ಯೆ ಹೆಚ್ಚಾಗಿದೆ. ಸದ್ಯ ವ್ಯಾಪಾರಸ್ಥರಿಗೆ ತಮಗೆ ಬಂದಿರೋ ಶೋಕಾಸ್ ನೋಟಿಸ್ ವಿಚಾರದಲ್ಲಿ ಇರುವ ಗೊಂದಲಕ್ಕೆ ಬ್ರೇಕ್ ಹಾಕಲು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿರ್ಧರಿಸಿದ್ದು, ಅದಕ್ಕಾಗಿ ಸಹಾಯವಾಣಿಯನ್ನ ಕೂಡ ರಚಿಸಿದೆ. ವ್ಯಾಪಾರಸ್ಥರು ತಮಗಿರೋ ಗೊಂದಲವನ್ನ ಅನುಮಾನವನ್ನ 9845370404 ಹಾಗೂ 0802571433 ಈ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಪರಿಹರಿಸಿಕೊಳ್ಳಬಹುದು. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.